ಕಾಂತಾರ ಇದೊಂದು ಸಿನಿಮಾ ಮಾತ್ರ ಅಲ್ಲ, ಇದು ದೈವ ದರ್ಶನ. ಅಕ್ಟೋಬರ್ 2ನೇ ತಾರೀಕು ಬಿಡುಗಡೆಯಾದಂತಹ ಈ ಚಿತ್ರ ಬಹುದೊಡ್ಡ ಸಕ್ಸಸ್ನ ಕಾಣ್ತು. ಈ ಒಂದು ದೊಡ್ಡ ಸಕ್ಸಸ್ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಒಂದು ಕಳಸ ಅಂತ ಹೇಳ್ಬೋದು. ಈ ಸಿನಿಮಾವನ್ನು ನಮ್ಮ ಕನ್ನಡದ ಜನತೆ ಅಲ್ಲದೆ ಬೇರೆ ಭಾಷೆಯ ಜನರು, ಬೇರೆ ಚಿತ್ರರಂಗದ ಸ್ಟಾರ್ಸ್ಗಳು ಕೂಡ ನೋಡಿ ಮೆಚ್ಚುಗೆನ ಹೊರಹಾಕಿ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿರೋದು ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಈ ಸಿನಿಮಾ ರಿಲೀಸ್ ಆಗಿ ಒಂದು ವಾರ ಕಳೀತಾ ಇದ್ರೂ ಕೂಡ ಹಲವಾರು ಕಡೆ ಹಲವಾರು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾಗೆ ಹೌಸ್ಫುಲ್ ಬೋರ್ಡ್ ಬೀಳ್ತಾ ಇರೋದು ಒಂದು ಹೆಮ್ಮೆ ವಿಷಯ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಮಣ್ಣಿನ ದೈವದ ಕಥೆಯನ್ನು ಹೊಂದಿರತಕ್ಕಂಥ ಈ ಚಿತ್ರ ಮೊದಲನೇ ವಾರಾಂತ್ಯಕ್ಕೆ 509.25 ಕೋಟಿ ಕಲೆಕ್ಷನ್ ಮಾಡಿ ಮುಂದೆ ಸಾಗ್ತಾ ಇದೆ. ಈ ನಮ್ಮ ಕನ್ನಡದ ಸಿನಿಮಾ 1000 ಕೋಟಿಯ ಗಡಿ ದಾಟುತ್ತಾ ಕಾದು ನೋಡಬೇಕು. ಈಗ ಬರ್ತಿರ್ತಕ್ಕಂಥ ಪ್ರತಿಕ್ರಿಯೆ ಮತ್ತು ಈ ಒಂದು ಕ್ರೇಜ್ ಆ್ಯಂಡ್ ಈ ಒಂದು ರೆಸ್ಪಾನ್ಸ್ ನೋಡ್ತಾ ಇದ್ದರೆ ಇದು ಇನ್ನು ಮುಂದಿನ ಕೆಲವು ದಿನಗಳಲ್ಲಿ ಆ ಒಂದು ಗಡಿ ದಾಟಿ ಸಾಕಷ್ಟು ರೆಕಾರ್ಡ್ಸ್ ಮಾಡಿ ಸಾಕಷ್ಟು ಅವಾರ್ಡ್ಸ್ ತಗೊಳ್ಳೋದ್ರಲ್ಲಿ ಅನುಮಾನನೇ ಇಲ್ಲ. ಇನ್ನು ಮುಂದಿನ ವಿಡಿಯೋ ಕಡೆ ಹೋಗೋದಾದರೆ ಶ್ರೀಮುರಳಿ ಸರ್ ಅವರ ಮುಂದಿನ ಸಿನಿಮಾಗಳು. ಶ್ರೀಮುರಳಿ ಸರ್ ಅವರು ಬಗೀರ ಸಕ್ಸಸ್ ಆದಮೇಲೆ ಸಾಕಷ್ಟು ಕತೆಗಳನ್ನ ಕೇಳಿದ್ರಂತೆ. ಸೊ ಇಷ್ಟೆಲ್ಲ ಕತೆ ಕೇಳಿ ಪರಾಕ್ ಅಂತಕ್ಕಂಥ ಒಂದು ಸಿನಿಮಾನ ಅನೌನ್ಸ್ ಮಾಡಿದರು. ಅದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಮಾತಾಡಿದ್ದೆ. ಸೊ ಪರಾಕ್ ಸಿನಿಮಾದ ಮುಹೂರ್ತ ಕೆಲವು ದಿನಗಳ ಹಿಂದೆ ಅಷ್ಟೇ ನಡೀತು. ಸೊ ಇವಾಗ ಮೊನ್ನೆ ಅಷ್ಟೇ ಮತ್ತೊಂದು ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಅದೇ ಉಗ್ರಾಯುಧಂ. ಈ ಸಿನಿಮಾನ ನಿರ್ದೇಶನ ಮಾಡ್ತಾ ಇರೋದು ಪುನೀತ್ ರುದ್ರಾಂಗ್ ಅವರು. ಪುನೀತ್ ರುದ್ರಾಂಗ್ ಅವರು ಈ ಹಿಂದೆನೇ ಒಂದು ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದರು, ಅದೇ ಯುವ ರಣಧೀರ ಕಂಠೀರವ. ಯುವ ರಣಧೀರ ಕಂಠೀರವ ಸಿನಿಮಾ ಯುವರಾಜ್ ಕುಮಾರ್ ಸರ್ ಅವರ ಮೊದಲನೇ ಸಿನಿಮಾ ಆಗಬೇಕಿತ್ತು. ಬಟ್ ಕಾರಣಾಂತರಗಳಿಂದ ಈ ಸಿನಿಮಾ ಹೋಲ್ಡ್ ಆಯಿತು. ಅಂದರೆ ಹೋಲ್ಡ್ ಆಗಿದೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಅವರೇ ಹೇಳಿರುವಂತೆ ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಸೆಟ್ಟೇ ಇರುತ್ತೆ. ಆ್ಯಂಡ್ ಪುನೀತ್ ರುದ್ರಾಂಗ್ ಸರ್ ಅವ್ರನ್ನ ಸಾಕಷ್ಟು ಜನ ನೋಡಿರ್ತೀರ. ಎಕ್ಕ ಸಿನಿಮಾದಲ್ಲಿರ್ತಕ್ಕಂಥ ಒಂಟೆ ಪಾತ್ರನ ನಮ್ಮ ಪುನೀತ್ ರುದ್ರಾಂಗ್ ಸರ್ ಅವರೇ ಮಾಡಿರೋದು. ಸೊ ಅವರು ಮೊದಲನೇ ಬಾರಿ ನಿರ್ದೇಶನ ಮಾಡ್ತಾ ಇರೋದು ನಮ್ಮ ಶ್ರೀಮುರಳಿ ಸರ್ ಅವರಿಗೆ. ಆ್ಯಂಡ್ ಈ ಚಿತ್ರದ ಹೆಸರು ಬಂದು ಉಗ್ರಾಯುಧಂ. ಮುಂದಿನ ಟಾಪಿಕ್ ಬಂದು ಮಾರಿಗಲ್ಲು ವೆಬ್ ಸೀರೀಸ್. ವೆಬ್ ಸೀರೀಸ್ ಅಂದರೆ ಬೇರೆ ಇಂಡಸ್ಟ್ರಿಗಳಿಗೆ ನೆನಪಾಗ್ತಾ ಇತ್ತು. ಸೊ ಈ ರೀತಿ ಇರಬೇಕಾದ್ರೆ ನಮ್ಮ ಕನ್ನಡದಿಂದ ಏಕಮ್ ಅಂತಕ್ಕಂಥ ಒಂದು ವೆಬ್ ಸೀರೀಸ್ ಬಂತು. ಬಟ್ ಅದಕ್ಕೆ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ ಮುಂದೆ ಬಂದಿಲ್ಲ. ಏಕಮ್ ಚಿತ್ರತಂಡದವರೇ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ರು. ಅದು ಕೂಡ ಪಾಸಿಟಿವ್ ರೆಸ್ಪಾನ್ಸ್ ತಗೊಳ್ತು. ಸೊ ಹೀಗಿರಬೇಕಾದ್ರೆ ಕನ್ನಡದ ZEE5 ಅವರು ಒಂದು ಸ್ಟೆಪ್ ಮುಂದೆ ಬಂದು ಕನ್ನಡದ ವೆಬ್ ಸೀರೀಸ್ಗಳಿಗೆ ಪ್ರಾಮುಖ್ಯತೆ ಕೊಟ್ಟರು. ಆ ಟೈಮಲ್ಲಿ ರಿಲೀಸ್ ಆಗಿದ್ದೆ ಅಯ್ಯನ ಮನೆ, ಶೋಧ, ಈ ಥರ ವೆಬ್ ಸೀರೀಸ್. ಈ ವೆಬ್ ಸೀರೀಸ್ಗಳು ರಿಲೀಸ್ ಆಗಿದ್ದಲ್ಲದೆ ತುಂಬ ಪಾಸಿಟಿವ್ ರೆಸ್ಪಾನ್ಸ್ನ ತಗೊಂಡ್ವು. ಸೊ ಈಗ ಅದೇ ಕನ್ನಡದ ZEE5ನಲ್ಲಿ ಮತ್ತೊಂದು ವೆಬ್ ಸೀರೀಸ್ ಬರ್ತಾ ಇದೆ, ಅದೇ ಮಾರಿಗಲ್ಲು. ರಾಜವಂಶ ಕದಂಬರ ಕಾಲದ ನಿಧಿಯ ಹುಡುಕಾಟದ ಚಿತ್ರ ಇದಾಗಿದ್ದು ಇದನ್ನು ನಿರ್ದೇಶನ ಮಾಡ್ತಾ ಇರೋದು ದೇವರಾಜ್ ಪೂಜಾರಿ ಅವರು. PRK ಪ್ರೊಡಕ್ಷನ್ ಅವರು ಇದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ವೆಬ್ ಸೀರೀಸ್ನಲ್ಲಿ ಬಹುದೊಡ್ಡ ತಾರಾಗಣನೆ ಇದೆ. ಇದರ ಒಂದು ತುಣುಕು ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಯಾರಾದರೂ ಮಿಸ್ ಮಾಡ್ಕೊಂಡಿದ್ದಾರೆ ನೋಡಿ. ಯಾವ್ಯಾವ ಸ್ಟಾರ್ಗಳು ಈ ವೆಬ್ ಸೀರೀಸ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದರೆ ಉಪೇಂದ್ರ ಸಿನಿಮಾ. ಉಪ್ಪಿ ಸರ್ ನಿರ್ದೇಶನದಲ್ಲಿ ಬಂದಿರತಕ್ಕಂತಹ ಎಲ್ಲ ಸಿನಿಮಾಗಳು ಕೂಡ ಒಂದೊಂದು ವಿಭಿನ್ನ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಂದು ಸಿನಿಮಾಗೂ ಅದರದ್ದೇ ಆದಂಥ ಒಂದು ಕ್ರೇಜ್ ಇದೆ. ಅದರಲ್ಲೂ ಉಪೇಂದ್ರ ಸಿನಿಮಾಗೆ ಇರ್ತಕ್ಕಂಥ ಕ್ರೇಜೇ ಬೇರೆ ಅಂತ ಹೇಳ್ಬೋದು. ಸೊ ಆ ಸಿನಿಮಾ ಕನ್ನಡದಲ್ಲಿ ಸಾಕಷ್ಟು ಬಾರಿ ಮರು ಬಿಡುಗಡೆ ಆಗಿದೆ. ಸೊ ಈಗ ನಮ್ಮ ಕನ್ನಡದ ಸಿನಿಮಾ ಬೇರೆ ಭಾಷೆ ಅಂದರೆ ತೆಲುಗಿನಲ್ಲಿ 25 ವರ್ಷಗಳ ನಂತರ ಮರು ಬಿಡುಗಡೆ ಆಗ್ತಾ ಇರೋದು ಒಂದು ಹೆಮ್ಮೆಯ ವಿಷಯ ಅಂತ ನೆನ್ಬೋದು. ನಮ್ಮ ಮಣ್ಣಿನ ದೈವದ ಕಥೆಯನ್ನು ಹೊಂದಿರತಕ್ಕಂಥ ಚಿತ್ರ ಬಾಕ್ಸ್ ಆಫೀಸ್ನ ರೂಲ್ ಮಾಡ್ತಾ ಇರೋದು ಒಂದು ಕಡೆ ವಿಷಯ ಆದರೆ, ನಮ್ಮ ಕನ್ನಡದ ಸಿನಿಮಾ ಬೇರೆ ಭಾಷೆಯಲ್ಲಿ ಬೇರೆ ಚಿತ್ರರಂಗದಲ್ಲಿ 25 ವರ್ಷಗಳ ನಂತರ ಮರು ಬಿಡುಗಡೆ ಆಗ್ತಾ ಇರೋದು ಮತ್ತೊಂದೆಡೆ. ಈ ರೀತಿ ನಮ್ಮ ಕನ್ನಡದ 2 ಸಿನಿಮಾಗಳು ವರ್ಲ್ಡ್ ವೈಡ್ ಹೆಸರು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕನ್ನಡಿಗರು ಹೆಮ್ಮೆ ಪಡುವಂಥ ವಿಷಯ ಅಂದರೆ ತಪ್ಪಾಗಲ್ಲ. ಇನ್ನಷ್ಟು ಇನ್ಫಾರ್ಮೇಷನ್ಗಳ ಜೊತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.